ಮಾಡ. ತಪ್ಪಾದಾಗಲೇ ನಿನ್ನ ನೆಕ್ಸ್ಟ್ ಐಡಿಯಾ ಬರೋದು ಹೆಂಗೆ ಮಾಡ್ಬೋದು ಅಂತ. ನೋಡ್ರಿ ಕರೆಕ್ಟಾಗಿ ಮಾಡ್ತಾ ಇದ್ದೆ ನಾನು. ನೋಡು ನಿಂದಾಯ್ತು ಆಪ್ಷನ್, ಅವ್ನು ಫಸ್ಟ್ ಕೈ ಎತ್ತಿರೋದು. ಮಾಡ್ತಾ ಇರೋದು ಕರೆಕ್ಟ್ ಆಯ್ತಾ ರಾಂಗ್ ಆಯ್ತಾ ಚೆಕ್ ಮಾಡ್ಕೊಡ್ರಿ. ನೀವು ಮಾಡಿದಿರಲ್ಲ ಅದಕ್ಕೆ ಮ್ಯಾಚ್ ಮಾಡಿ. ಆಪ್ಷನ್ ಡಿ ಇದ್ರೆ ಏನ್ ಮಾಡ್ತೀರಿ? ಬಿನಲ್ಲಿ ಬರಲ್ವಾ ಆ ಥರ? ಏನಾಯ್ತು? ಬಾ ಫಾಸ್ಟ್ ಆಗಿ ಬಂದಿದೆ. ಬಿ ನಲ್ಲಿ, ಸಿ ನಲ್ಲಿ, ಡಿ ನಲ್ಲಿ ಯಾಕೆ ಬರ್ತಾ ಇಲ್ಲ ಅದು? ನೀಡು. ಇಲ್ಲ ಐತಲ್ಲ ಟಿವಿ, ಇಲ್ಲ ಇದೆಯಲ್ಲ ಟಿವಿ. ಐ ನೋಡ್ರ ಮಾತಾಡ್ತೀವಿ. ಅವಳೇನ್ ಹೇಳ್ತಾಳೆ ಇಲ್ಲಿ ಎ ನಲ್ಲಿ ಟಿವಿ ಇದೆ, ಇದು ಉಲ್ಟಾ ಆಗಿದೆ ಅಂತ. ಬಟ್ ಇಲ್ಲಿ ಸೀದಾ ಇದೆಲ್ಲ, ಟಿವಿ ಇದೆ, ಇಲ್ಲಿ ಟಿವಿ ಇದೆ. ಎಲ್ಲಿ ಡಿಫ್ರೆಂಟ್ ಇದೆ? ಇಲ್ಲಿ ಇದೆಯಲ್ಲ ಸಿ. ಹಾ ಗೊತ್ತಾಯ್ತಾ? ಇದು ಕ್ಲಿಯರ್ ಆಗಿ ಬರ್ತಾ ಇದೆ, ಇಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಇಲ್ಲಿ ವಿ ಟಿ ಬಂದಿದೆ, ಹಾಗಾಗಿ ಇದು ಡೈರೆಕ್ಟ್ ರಿಜೆಕ್ಟ್. ಮುಂದೆ ಏನೇ ಬೇಕಾದ್ರೆ ಇರಲಿ, ಅದು ನಮಗೆ ಸಂಬಂಧ ಇಲ್ಲ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಇದು ಟಿವಿ ಇದೆ, ಬಟ್ ಇಲ್ಲಿ ಮುಂದೆ ಬಂದಿಲ್ಲ, ವಿ ಟಿ ಬಂದಿದೆ, ಇದು ರಿಜೆಕ್ಟ್. ಹಂಗಾದ್ರೆ ಮೂರನೇದು ಸರಿ ಇರ್ಬೋದಲ್ಲ? ಯಾಕೆ ಸರಿ ಇರ್ಬೋದು ಅಂದ್ರೆ ಟಿವಿ ಇದೆ, ಬಟ್ ಇಲ್ಲಿ ಎಂ ಇದೆ, ಇಲ್ಲಿ ಓ ಇದೆ, ಹಂಗಾಗಿ ಇದು ತಪ್ಪು. ಎಂ ಎನ್ ಓ ಬರಬೇಕು, ಕರೆಕ್ಟಾ? ಎಂ ಎನ್ ಓ ಬರಬೇಕು, ಹಂಗಾಗಿ ಇದು ಉಲ್ಟಾ ಇರೋದ್ರಿಂದ ಇದು ರಾಂಗು. ಇಲ್ಲಿ ಟಿವಿ ಇದೆ, ಇಲ್ಲಿ ಟಿವಿ ಇದೆ, ಇಲ್ಲಿ ಎಂ ಐತೆ, ಇಲ್ಲಿ ಎಂ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಓ ಇದೆ, ಬಟ್ ಇಲ್ಲಿ ಸಿ ಇ ಇದೆ, ಇಲ್ಲಿ ಈ ಸಿ ಇ ಇದೆ, ಉಲ್ಟಾ. ಕರೆಕ್ಟ್ ಅಲ್ವಾ? ಇಲ್ಲಿ ಸಿ ಆದ್ಮೇಲೆ ಡಿ ಬರ್ತದೆ, ಆದ್ರೆ ಇಲ್ಲಿ ಡಿ ಆದ್ಮೇಲೆ ಇ ಬರಬೇಕು, ಹಂಗಾಗಿ ಇದು ಬರಲ್ಲ, ರಾಂಗ್. ಅಲ್ವಾ? ಆರ್ ಎಸ್ ಟಿ ಎನ್ ಓ ಪಿ ಟಿ ಯು ವಿ ಎಂ ಎನ್ ಓ ಸಿ ಡಿ ಇ, ಹಂಗಾಗಿ ಅದು ಉತ್ತರ ಇದಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮಿಗೆ. ಡೆಲ್ಲಿಗೆ ಹೋಗಿ 5-5 ಲಕ್ಷ 6 ಲಕ್ಷ ದುಡ್ಡು ಕೊಟ್ಟು ಅಲ್ಲೇ ಇದ್ದು ಸ್ಟೇ ಮಾಡಿ ಓದ್ಕೊಂಡ್ ಬರ್ತಾರೆ. ಇವತ್ತೆಲ್ಲರೂ ಫ್ರೀ ಇದ್ರೆ ಹಸು ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಇಲ್ಲ ಇಂದ್ರಾನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಯಾರಲ್ಲಿ 3 ಸ್ಟಾರ್ ಹಾಕೊಂಡಿರ್ತಾರಲ್ಲ ಅವ್ರಿಗೆ ಹೋಗಿ ಕೇಳಿ, ನಾನು ಹಿಂಗೆ NMMS ಅಂತ ಬರೀತಾ ಇದ್ದೀನಿ, ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತದೆ, ಬುಕ್ ತೊಗೊಂಡೋಗಿ ಬೇಕಾರೆ ಈ ಥರ ಎಕ್ಸಾಮಲ್ಲಿ ನೀವು ಕ್ವಶನ್ ಬರ್ದಿದ್ದೀರಾ ಅಂತ ಕೇಳಿ ಅವ್ರು ನೋಡಿ ಶಾಕ್ ಆಗ್ತಾರೆ. 8ನೇ ಕ್ಲಾಸಿಗೆ ಇಂಥ ಬುಕ್ಸ್ ಬಂದಿದೆಯಾ ಅಂತ. ನಾಳೆ ಹೋಗ್ತೀರಾ? ಯಾಕೆ ಇವತ್ತೇನಾಯ್ತು? ನಾಳೆ ರಜೆ ಅಲ್ಲೇನೋ ಭಾನುವಾರ?